ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 2. ತಾಳಿ ಕಟ್ಟಿದ ಗಂಡನನ್ನೇ ಯಾರು ಅಂತ ಕೇಳ್ತಿದ್ದಾಳಲ್ಲ ಅಂತ ಗೊಣಗಿಕೊಳ್ತಾ ಸಾಮ್ರಾಟ್ ತನ್ನ ತಲೆಗೆ ತಾನೇ ಹೊಡ್ಕೊಂಡು ಅವಳ ಕತ್ನಲ್ಲಿದ್ದ ತಾಳಿಯನ್ನು ತೋರಿಸಿ ಅವನ ಎದೆ ಮೇಲೆ ತನ್ನ ಬೆರಳನ್ನು ಒತ್ತಿ ತೋರಿಸಿದ. ಆಗಲೇ ಅವಳಿಗೆ ಅವನೇ ತನ್ನ ಗಂಡ ಅಂತ ಖಚಿತವಾಯಿತು. ನೀವು 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 ಯಾಕೆ ನನಗೆ ತಾಳಿ ಕಟ್ಟಿದ್ರಿ ಅಂತ ತೊದಲುಡ್ತಾ ಒಂದು ದಾರಿಯಲ್ಲಿ ಅವಳು ಕೇಳಬೇಕಿದ್ದ ಪ್ರಶ್ನೆಯನ್ನು ಕೇಳಿ ಮುಗಿಸಿದ್ಲು. ನೋಡೋದಕ್ಕೆ ಅಪ್ಪಟ ಪಪ್ಪಾಯ ಹಣ್ಣಿನ ತರಹ ಇದ್ದೆ ಅಲ್ವಾ, ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ನಿನ್ನ ಕತ್ತಲ್ಲಿ ತಾಳಿ ಕಟ್ಟಿ ಎತ್ಕೊಂಡು ಬಂದೆ ಅಂತ ಅವನು ನಗದೆ ಅವಳ ಪ್ರಶ್ನೆಗೆ ಉತ್ತರಿಸ್ದ. ಅವಳಿಗೆ ಹೃದಯವೇ ನಿಂತಂತೆ ಆಯಿತು. ಏನು ಹೇಳಿದ್ರಿ? ಯಾವುದಕ್ಕೂ ಇರಲಿ ಅಂತ ಎತ್ಕೊಂಡು ಬಂದ್ರಾ? ಹಾಗಾದರೆ ಅಂತ ಅವಳು ಬೆರಳು ಮೇಲೆ ಮಾಡಿ ಏನೋ ಹೇಳಲು ಬಂದಾಗ, ನಿನಗೇನು ತೊದಲು ಬಾಯಾ ಅಂತ ಕಣ್ಣು ಮಿಟುಕಿಸದೆ ಅವಳನ್ನು ನೋಡಿ ಅವನು ಕೇಳ್ದ. ನಾನು ಚೆನ್ನಾಗಿಯೇ ಮಾತಾಡ್ತೀನಿ, ಇವಾಗ ತೊದಲ್ತಿದೆ ಅಂತ ಕೈಗಳನ್ನು ಅಗಲಿಸಿ ಗಾಬರಿಯಿಂದ ಅವಳು ಹೇಳಲು, ಸರಿ ನಿನ್ನ ಹೆಸರೇನು ಅಂದನು ಒಂದೇ ಬೆರಳಲ್ಲಿ ತನ್ನ ಹುಬ್ಬನ್ನು ಏರಿಸಿ. ಹಾಗಾದರೆ ನನ್ನ ಹೆಸರು ಕೂಡ ಗೊತ್ತಿಲ್ವಾ ಅಂತ ಅವಳ ಕೈಗಳನ್ನು ಅಗಲಿಸಿ ಪಾಪದವಳಾಗಿ ಕೇಳಿದ್ಲು. ದಿಢೀರಂತ ರೋಡಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ, ಆಗಲೇ ತಾಳಿ ಕಟ್ಟಿ ಎತ್ಕೊಂಡು ಬಂದುಬಿಟ್ಟೆ. ನಿನ್ನ ಹೆಸರು ಅಡ್ರೆಸ್ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಸಾಧಾರಣವಾಗಿ ಅವನು ಹೇಳ್ದ. ಅವಳು ರಾಶಿಕಾ ಅಂದ್ಲು. ಓಹೋ, ರಾಶಿಕಾ ಅಂತ ಈಗ ತಾನೇ ಲಘುವಾಗಿ ನಕ್ಕನು. ಇಲ್ಲ, ರಾಶಿಕಾ ಅಂತ ಮತ್ತೆ ಅವಳು ಹೇಳಿದ್ಲು. ಮುಹೂರ್ತ ಮುಗಿಯೋದ್ರೊಳಗಡೆ ದೇವಸ್ಥಾನಕ್ಕೆ ಹೋಗಬೇಕು. ಹೀಗೇನೆ ಮಾತಾಡಿಕೊಂಡು ಇದ್ದರೆ ಟೈಮ್ ಆಗೋಗುತ್ತೆ, ಬಾ ಹೋಗೋಣ ಅಂದ ಅವನು. ಹಾಗೆ ಹೇಳಲು, ಮುಹೂರ್ತ ಸಮಯನ ಯಾರಿಗೆ ಮದುವೆ ಅಂತ ಅವನು ತಿಳಿಯದೆ ಕೇಳಿದ್ಲು. ನನಗೆ ತಾನೇ ಮದುವೆ ಅಂತ ಅವನು ಕೂಡ ಸಾಮಾನ್ಯವಾಗಿ ಹೇಳಿ 2 ಹೆಜ್ಜೆ ಮುಂದೆ ಇಡಲು, ನೀವು ತಾಳಿ ಕಟ್ಟಿದ್ರಲ್ಲ ಆಗಲೇ, ಇವಾಗ ಏನು ಮದುವೆ ಅಂತ ಅವಳು ಅರ್ಥ ಆಗದೆ ಕೇಳಿದ್ಲು. ಏನೋ ಆತುರದಲ್ಲಿ ನಿನ್ನ ಕತ್ತಿಗೆ ತಾಳಿ ಕಟ್ಬಿಟ್ಟೆ, ಆದರೆ ಇವತ್ತು ನನಗೆ ನಿಜವಾದ ಮದುವೆ, ದೇವಸ್ಥಾನದಲ್ಲಿ ಹುಡುಗಿ ವೈಟಿಂಗ್ ಅಂತ ಅವನು ಹೇಳಲು, ಹಾಗೆಯೇ ತನ್ನ ಎದೆ ಮೇಲೆ ಕೈ ಇಟ್ಕೊಂಡು ದಪ್ ಎಂದು ಹಾಸಿಗೆ ಮೇಲೆ ಬಿದ್ಲು ರಾಶಿಕಾ. ಬಂದ ನಗುವನ್ನು ಹಲ್ಲುಗಳ ನಡುವೆ ಅದುಮಿಟ್ಕೊಂಡು ಅವಳ ಹತ್ತಿರ ಬಂದವನು, ಏನಾಯಿತು, ಯಾಕೆ ಇಷ್ಟು ಶಾಕ್ ಆಗ್ತೀಯಾ? ದೇವಸ್ಥಾನದಲ್ಲಿ 5 ಜನ ವೇಟಿಂಗ್, ಅಲ್ಲಿ ಇದ್ದಾರೆ, ನೀನು 6ನೇಯವಳು. ನಾನು ತಾಳಿ ಕಟ್ಟೋಕ್ಕೆ ಹೋಗೋ ಹುಡುಗಿಗೆ 6 ಜನ ಹೆಂಡತಿಯರು. ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದರೆ ಜೀವನ ಚೆನ್ನಾಗಿರುತ್ತೆ ಅಂತ ಜ್ಯೋತಿಷಿ ಹೇಳಿದರು ಅಂತ ಅವಳು ನಂಬುವ ಹಾಗೆ ಮಾತನಾಡ್ದ. ಏನದು, 6 ಹೆಂಡತಿಯರ? ನಾನು 6ನೇಯವಳ ಅಂತ ನಿರಾಸೆಯಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡ ರಾಶಿಕಾ ಕೇಳಿದ್ಲು. ಹೌದು ಅನ್ನೋ ಒಂದೇ ಪದದಲ್ಲಿ ಉತ್ತರಿಸಿದಳು. ಇದೆಲ್ಲ ತಪ್ಪು ಗೊತ್ತಾ? ಒಬ್ಬ ಹೆಂಡತಿ ಇರುವಾಗ ಇನ್ನೊಬ್ಬ ಹುಡುಗಿ ಕತ್ತಿಗೆ ತಾಳಿ ಕಟ್ಟಿದರೆ ಕಾನೂನು ಪ್ರಕಾರ ಅಪರಾಧ. ನೀವು 5 ಜನಕ್ಕೆ ತಾಳಿ ಕಟ್ಟಿ 6ನೇಯವಳಾಗಿ ನನಗೆ ತಾಳಿ ಕಟ್ಟಿ 7ನೇಯವಳಾಗಿ ಇನ್ನೊಬ್ಬಳು ಹುಡುಗಿಗೆ ಕಟ್ಟೋಕ್ಕೆ ಹೋಗ್ತಿದ್ದೀರಾ, ಇದೆಲ್ಲ ತುಂಬಾ ತಪ್ಪು ಅಂತ ಅವಳು ಮಗುವಿನಂತೆ ಅವನ ಹತ್ತಿರ ಹೇಳಿದ್ಲು. ಏನು ಮಾಡೋದು, ನನಗೆ ಒಂದು ದಿನ ಯೂಸ್ ಮಾಡಿದ್ದು ಮುಂದಿನ ದಿನ ಯೂಸ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಸೊ ಒಂದು ಡ್ರೆಸ್ ಚೇಂಜ್ ಮಾಡಿದರೆ ನೆಕ್ಸ್ಟ್ ವೀಕ್ ತಾನೇ ಮತ್ತೆ ಹಾಕೋದು. ದಿನ ಒಂದೇ ಹುಡುಗಿ ಜೊತೆ ಹೇಗಿರೋಕ್ಕೆ ಸಾಧ್ಯ? 7 ದಿನಕ್ಕೆ ಪ್ರತಿ ದಿನಕ್ಕೆ ಒಬ್ಬೊಬ್ಬ ಹುಡುಗಿ, 6 ದಿನಕ್ಕೆ ಇವಾಗ ನನ್ನ ಜೊತೆ ಕರೆಕ್ಟ್ ಆಯಿತು ಅಲ್ವಾ? ಅದಕ್ಕೆ 7ನೇ ದಿನಕ್ಕೆ ಒಂದು ಹುಡುಗಿ ಬೇಕು ಅಲ್ವಾ? ಅದಕ್ಕೆ ದೇವಸ್ಥಾನದಲ್ಲಿ ಅಂತ ಅವನು ಸೀರಿಯಸ್ ಆಗಿ ಮಾತನಾಡುವವನ ಹಾಗೆ ಒತ್ತಿ ಹೇಳ್ದ. ಈಗ ಅವಳಿಗೆ ಕೋಪ ತಡೆಯಲಾಗದೆ, ಏನದು 7 ದಿನಕ್ಕೆ 7 ಹುಡುಗಿಯರ? ತಿಂಗಳಲ್ಲಿ 30 ಅಥವಾ 31 ದಿನ ಇದೆ, ಹಾಗಾದರೆ ಏನು ಮಾಡ್ತೀರಾ ಅಂತ ಕೈಗಳನ್ನು ಎತ್ತಿ ಅವಳು ಕೇಳಿದ್ಲು. ಹೌದಲ್ವಾ, ತಿಂಗಳಲ್ಲಿ 30ರಿಂದ 31 ದಿನ ಇದೆ, ಆದರೆ ವರ್ಷದಲ್ಲಿ 365 ದಿನ ಇದೆ. ಹಾಗಾದರೆ ಇವತ್ತಿಗೆ 7 ದಿನ, ಒಂದು ಮದುವೆ ಮಾಡಿದರೂ ವರ್ಷ ಮುಗಿಯೋದ್ರೊಳಗಡೆ 365 ಹುಡುಗಿಯರನ್ನು ಮದುವೆ ಮಾಡ್ಕೋಬಹುದು. ಆಗ ಆ ರೂಮ್ ಸಾಲಲ್ಲ, ಒಂದು ದೊಡ್ಡ ಮಂಟಪ ಕಟ್ಟಿಸ್ತಾ ಇದ್ದೀನಿ, ಎಲ್ಲರೂ ಅಲ್ಲಿಗೆ ಹೋಗಿಬಿಡೋಣ ಅಂತ ಅವಳ ಹತ್ತಿರ ಮುಖ ಇಟ್ಟು ಅವನು ಹೇಳಲು ಅವಳಿಗೆ ಎಲ್ಲಿಲ್ಲದ ಕೋಪ ಬಂತು. ಕಣ್ಣು ಮುಚ್ಚಿ ತೆಗೆದವಳು, ನನ್ನ ನೋಡಿದರೆ ನಿಮಗೆ ಕಾಮಿಡಿ ಮಾಡೋ ತರಹ ಕಾಣ್ತಿದ್ದೀಯಾ ಅಂತ ಕೇಳಿದ್ಲು. ಜೋರಾಗಿ ನಕ್ಕನು ಸಾಮ್ರಾಟ್. ಇವಾಗ ಯಾಕೆ ನಗ್ತಿದ್ದೀರಾ? ನೀವೆಲ್ಲ ಮನುಷ್ಯರೇನಾ? ಇಷ್ಟೇನಾ?
ಇಷ್ಟನೇ ಇಲ್ಲದೆ ಒಂದು ಹುಡುಗಿ ಕತ್ತಿಗೆ ತಾಳಿ ಕಟ್ಟಿ ಎತ್ಕೊಂಡು ಬಂದಿದ್ದೀರಾ ಅಂತ ಅವಳು ತನ್ನ ಕಡೆಯೇ ನ್ಯಾಯವನ್ನು ಹೇಳಿದ್ಲು. ನಾನು ತಾಳಿ ಕಟ್ಟುವಾಗ ಇಷ್ಟ ಇಲ್ಲ ಅಂತ ನೀನು ಹೇಳಿದ್ಯಾ ಅಂತ ಅವನು ಅವಳ ಕಣ್ಣನ್ನು ನೇರವಾಗಿ ನೋಡಿ ಕೇಳ್ದ. ನೀವು ತಾಳಿ ಕಟ್ಟಿದ್ದು ಗೊತ್ತಿಲ್ಲ, ಆಮೇಲೆ ಹೇಗೆ ನಾನು ಹೇಳೋಕ್ಕಾಗುತ್ತೆ ಅಂತ ಪಾಪವಾಗಿ ರಾಶಿಕಾ ಹೇಳಿದ್ದು. ಆಮೇಲೆ ಹೇಗೆ ಇಷ್ಟ ಇಲ್ಲದೆ ಮದುವೆ ಅಂತ ಹೇಳ್ತೀಯಾ? ಇವತ್ತು ರಾತ್ರಿ ಶೋಭನಾ ಅದಾದಮೇಲೆ ನಾನು ನಿನಗೆ ಇಷ್ಟ ಆಗೋಕ್ಕೆ ಶುರುವಾಗುತ್ತೆ. ಸರಿ ಸರಿ, ಟೈಮ್ ಆಯಿತು, ಬಾ ಹೋಗೋಣ ಅಂತ ಅವಳ ಕೈ ಹಿಡಿದು ಅವನು ಹೇಳ್ಕೊಂಡು ಹೋಗಲು ತನ್ನ ಕೈಗಳನ್ನು ಕೊಡವಿ ಅವನಿಂದ ದೂರ ಹೋಗಲು ಪ್ರಯತ್ನಿಸಿದ್ಲು ರಾಶಿಕಾ. ಅವನ ಹಿಡಿತವೋ ಕಬ್ಬಿಣದ ಹಿಡಿತದಂತೆ ಇತ್ತು. ಅವಳ ಕೈಗಳಲ್ಲಿ ಬಿಗಿಯಾಗಿ ಹಿಡಿದಿದ್ದ ಒಂದು ಹಂತದ ಮೇಲೆ ಅವಳಿಂದ ಕೈ ಬಿಡಿಸಿಕೊಳ್ಳಲು ಆಗಲಿಲ್ಲ. ಏನಾಗುತ್ತೋ ಆಗಲಿ, ಜೈ ದೇವ್. ಕಂಡ ಹುಡುಗಿಯರನ್ನು ಮುಟ್ಟಿ ನನಗೆ ತಾಳಿ ಕೊಟ್ಟೋಕೆ ನೋಡಿದ, 10 ಜೊತೆ 11 ಆಗಬಾರ್ದು ಅಂತ ತಪ್ಪಿಸ್ಕೊಂಡು ಬಂದು ಇಲ್ಲಿ ಒಬ್ಬ ರಾವಣನ ಹತ್ತಿರ ಸಿಕ್ಕಾಕೊಂಡ್ಬಿಟ್ನೆ. ಈಗಲೇ 6ನೇವಳು, ಇನ್ನು ಇವನು ಏನು ಮಾಡ್ತಾನೋ ಅಂತ ಗೊಣಗಿಕೊಳ್ತಲೇ ಅವಳು ಹೋದಳು. ತನ್ನ ಬಾಯೊಳಗೆ ನಗುವನ್ನು ಅದುಮಿಟ್ಟುಕೊಂಡು ಅವಳನ್ನು ಹೇಗೆ ಹೇಳ್ಕೊಂಡು ಹೋದನು ಸಾಮ್ರಾಟ್. ರಶಿಕಾನ ಕೆಳಗಡೆ ಹೇಳ್ಕೊಂಡು ಬಂದ ಸಾಮ್ರಾಟ್, ಮಗ ಸಾಮ್ರಾಟ್, ಏನೆಲ್ಲ ಮಾಡ್ತಿದೀಯಾ? ಬಂದ ಹುಡುಗಿ ಹತ್ರ ಹೀಗೆ ಮೊದಲ ದಿನವೇ ಹೊರಟಾಗಿ ನಡ್ಕೊಂಡ್ರೆ ಆ ಹುಡುಗಿ ಹೆದರ್ಕೋತಾಳೆ ಅಂತ ಅಲ್ಲಿಂದ ದೊಡ್ಡವರು ಹೇಳಿದರು. ಸರಿ ಹೋಗೋಣ ಬನ್ನಿ ಅಂದನು ವಿನಯದಿಂದ. ಆಗ ಒಬ್ಬ ಮಹಿಳೆ ಮಲ್ಲಿಗೆ ಹೂವನ್ನು ತಂದು ರಾಶಿಕಾ ಹತ್ರ ಕೊಡಲು ಅವಳು ತೆಗೆದುಕೊಳ್ಳದೆ ನೋಡಲು ಆಗಲೇ ಸಾಮ್ರಾಟ್ ಅದನ್ನು ಈಸ್ಕೊಂಡು ಅವಳ ತಲೆಯಲ್ಲಿ ಇಟ್ಬಿಟ್ಟ. ಅಂದರೆ ಮುಡಿಸ್ತಾ. ಬೆಳಗ್ಗೆ ಉಯ್ಯಾಲೆಯಲ್ಲಿ ಆಡ್ತಾ ಇದ್ದ ದೊಡ್ಡವರೇ ಅವರು. ಈಗ ಅವರು ಕಾರ್ನಲ್ಲಿ ಹತ್ಕೊಂಡ್ರು. ಅವರ ಪಕ್ಕದಲ್ಲಿ ತನ್ನ ಅತ್ತೆ ಅಂತ ಬೆಳಿಗ್ಗೆ ಪರಿಚಯವಾದ ಆ ಮಹಿಳೆ ಕೂಡ ಹತ್ಕೊಂಡ್ರು. ಸಾಮ್ರಾಟ್ ಡ್ರೈವರ್ ಸೀಟ್ನಲ್ಲಿ ಕುಳಿತುಕೊಳ್ಳಲು ರಾಶಿಕಾ ಹೊರಗೆ ನಿಂತು ಅವನನ್ನು ದಿಟ್ಟಿಸಿ ನೋಡ್ತಾ ಇದ್ಲು. ರಾಶಿಕಾ, ಮುಂದೆ ಹತ್ತು ಅಂತ ಬಾಗಿ ಆ ಕಾರಿನ ಬಾಗಿಲನ್ನು ತೆರೆಯಲು ಕಣ್ಗಳಲ್ಲಿ ಕೊಳದಂತೆ ನೀರು ತುಂಬಿಕೊಂಡಿತ್ತು. ಮುಂದಿನ ಸೀಟಲ್ಲಿ ಕುಳಿತಳು ರಾಶಿಕಾ. ಭಕ್ತಿಗೀತೆಗಳನ್ನು ಹಾಕುತ್ತಾ ಕಾರನ್ನು ಚಲಾಯಿಸಿದ ಸಾಮ್ರಾಟ್. ಹೀಗೆ ಸ್ವಲ್ಪ ಸಮಯದಲ್ಲಿ ಅವರು ದೇವಸ್ಥಾನವನ್ನು ತಲುಪಿದರು. ದೇವಸ್ಥಾನದಲ್ಲಿ ತುಂಬ ದೊಡ್ಡ ಗುಂಪು ಇತ್ತು. ಕಾರನ್ನು ನಿಲ್ಲಿಸಿ ಸಾಮ್ರಾಟ್ ಇಳಿಯಲು ರಾಶಿಕಾ ಕೂಡ ಇಳಿದ್ಲು. ಈಗ ದೊಡ್ಡವರು ಮತ್ತು ಅಮ್ಮ ಮುಂದೆ ಹೋಗಲು ಸಾಮ್ರಾಟ್ ಅವಳ ಕೈ ಹಿಡ್ಕೊಂಡು ಪಂಚೆ ಒಂದು ತುದಿಯನ್ನು ಮತ್ತೊಂದು ಕೈಯಲ್ಲಿ ಹಿಡ್ಕೊಂಡು ನಡೆಯಲು ನೆರೆದಿದ್ದ. ಅಷ್ಟೂ ಜನರ ಕಣ್ಗಳು ಇವರ ಮೇಲೇ ಇತ್ತು. ಅದ್ಭುತವಾದ ಜೋಡಿ ಹೊಂದಾಣಿಕೆ ಅಂತ ಅಲ್ಲಿದ್ದವರು ಮಾತಾಡ್ಕೊಳ್ತಾ ಇರಲು ಅವರು ನಡೆದು ಹೋಗುವ ದಾರಿಯೆಲ್ಲ ಹೂಗಳಿಂದ ತುಂಬಿತ್ತು. ದೇವಸ್ಥಾನದಲ್ಲಿ ಜನಜಂಗುಳಿ ಕೂಡ ಇತ್ತು. ಸಾಮ್ರಾಟ್ ರಾಶಿಕಾ ಕೈ ಹಿಡ್ಕೊಂಡು ಅವನ ತಂದೆ ತಾಯಿಯ ಹಿಂದೆ ನಡೆದು ಹೋದ. ಒಂದೇ ಕೈಯಲ್ಲಿ ರಾಶಿಕಾ ಕೈ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ತನ್ನ ಪಂಚೆ ತುದಿಯನ್ನು ಹಿಡ್ಕೊಂಡು ಅವನು ನಡೆದು ಬರುವ ಆ ಸೌಂದರ್ಯವೇ ಬೇರೆ ಇತ್ತು. ಊರಿನಲ್ಲಿದ್ದ ಅಷ್ಟೂ ಜನರ ಕಣ್ಗಳು ಅವರ ಮೇಲೇ ಬಿದ್ದಿದ್ವು. ಚಿಕ್ಕ ಒಡೆಯ ಮದುವೆ ಮಾಡಿಕೊಂಡ ಹುಡುಗಿ ದೇವತೆಯ ಹಾಗಿದ್ದಾಳೆ, ಒಡೆಯ ನಿನಗೆ ತಕ್ಕ ಜೋಡಿ ಅಂತ ಪ್ರತಿಯೊಬ್ಬರು ಮಾತನಾಡ್ಕೊಳ್ತಾ ಇರೋದು ಅವಳ ಕಿವಿಗೂ ಕೂಡ ಬಿತ್ತು. ಏನಿವನು ಏನೇನೋ 5-6 ಮದುವೆ ಅಂತೆಲ್ಲ ಮಾತನಾಡ್ತಾ ಇದ್ದ, ಇಲ್ಲಿರುವವರು ನಮ್ಮನ್ನು ನೋಡಿ ಹೊಗಳ್ತಾ ಇದ್ದಾರೆ. ಏನಾಗಿರಬಹುದು? ಇವನು ಯಾರು? ಈ ಊರಿನವರು ಇವರಿಗೆ ಏಕೆ ಇಷ್ಟು ಗೌರವ ಕೊಡ್ತಿದ್ದಾರೆ? ಏನೋ ರಾಶಿಕಾ, ನಿನ್ನೆ ನನ್ನ ಜೀವನವೇ ತಲೆ ಕೆಳಗಾಗಬೇಕಿತ್ತು, ತಪ್ಪಿಸ್ಕೊಂಡು ಬಂದೆ. ಇವನು ನಿನ್ನ ಹತ್ರ ಏನೇನೋ ಮಾತನಾಡಿದರು. ನಿನ್ನ ಮನಸ್ಸಿನಲ್ಲಿ ಒಂದು ಸುರಕ್ಷಿತ ಭಾವನೆ ಇದೆ. ಏನಾಗಿರಬಹುದು? ಸರಿ ನೋಡೋಣ ಅಂತ ಅವಳು ಮನಸ್ಸಿನಲ್ಲೇ ಅಂದ್ಕೊಳ್ತಾ ಅವನ ಕೈಗಳಲ್ಲಿ ತನ್ನ ಕೈಯನ್ನು ಇಟ್ಕೊಂಡು ಅವನೊಂದಿಗೆ ನಡೆದು ಹೋದಳು. ದೇವಸ್ಥಾನದ ಗರ್ಭಗುಡಿಯ ಮುಂದೆ ಅವರ ಕುಟುಂಬದವರೆಲ್ಲರೂ ಕೂಡ ನಿಂತಿದ್ದರು. 20ಕ್ಕೂ ಹೆಚ್ಚು ಜನರಿರ್ಬೋದು. ಗಂಡಸರು ಬಿಳಿ ಪಂಚೆ ಶರ್ಟ್ನಲ್ಲಿ, ಹೆಂಗಸರು ರೇಷ್ಮೆ ಸೀರೆಯಲ್ಲೂ, ಮಕ್ಕಳು ಪಂಚೆ ಶರ್ಟ್ಗಳು ಹಾಗೂ ಲಂಗ ದಾವಣಿಯಲ್ಲಿ ಇದ್ದರು. ಅಷ್ಟು ಜನರ ಮುಖದಲ್ಲೂ ಸಂತೋಷವೇ ತುಂಬಿತ್ತು. ಆ ಜಾಗದಲ್ಲಿ ರಾಶಿಕಾಗೆ ತಾನೇ ಅರಿಯದೆ ಒಂದು ಭಾವನೆ ಅವಳ ಮನಸ್ಸಲ್ಲಿ ಉಂಟಾಯಿತು. ಈಗಲೇ ಕಡೆಗಣ್ಣಿನಿಂದ ತನ್ನ ಗಂಡನ ಮುಖವನ್ನು ನೋಡಿದ್ಲು. ಅವನ ಮುಖವಂತೂ ಅರಳಿದಂತೆ ಇತ್ತು. ಅಷ್ಟೊಂದು ಶಾಂತವಾಗಿತ್ತು. ರಕ್ತಸಿಕ್ತವಾದ ಜಾಡಿಯೊಂದಿಗೆ ಬಂದವನಿಗೆ ಈಗ ಪಕ್ಕದಲ್ಲಿ ಇರುವವನಿಗೂ ಯಾವುದೇ ಸಂಬಂಧವೇ ಇಲ್ವೇನೋ ಅನ್ನುವಂತೆ ನಿಂತಿದ್ದನು ಸಾಮ್ರಾಟ್. ದೇವರಿಗೆ ಪೂಜೆಗಳು ಜೋರಾಗಿ ನಡೀತಾ ಇದ್ವು. ಆಗ ಅರ್ಚಕರು ಹೂವಿನ ಹಾರ ಹಿಡಿದು ಬರಲು ಸಾಮ್ರಾಟ್ನ ತಂದೆ, ಸಾಮ್ರಾಟ್ ಸೊಸೆಯನ್ನು ಕರ್ಕೊಂಡು ಇಲ್ಲಿ ಮುಂದೆ ಬಂದು ನಿಲ್ಲು ಅಂತ ಹೇಳಿದರು. ಸಾಮ್ರಾಟ್ ತನ್ನ ಹೆಂಡತಿಯ ಕೈನ ಹಿಡಿದು ಅವರು ಹೇಳಿದ ಜಾಗದಲ್ಲಿ ಬಂದು ನಿಂತ.
ಅವಳಿಗಂತೂ ಏನು ಅರ್ಥ ಆಗದೆ ನೋಡ್ತಾನೆ ಇದ್ಲು. ಇಲ್ಲಿ ಏನು ನಡೀತಿದೆ ಅಂತ ಅವಳ ಮನಸ್ಸು ಒಳಗೊಳಗಡೆ ನಡಗಿದ್ರು ಹೊರಗಡೆ ಯಾವುದೇ ಭಾವನೆಗಳನ್ನು ತೋರಿಸದೇ ನಿಂತಿದ್ಲು. ಹಾರಗಳನ್ನು ಇಬ್ಬರ ಕೈಯಲ್ಲೂ ಕೊಟ್ಟು ಅರ್ಚಕರು, ಸಾಮ್ರಾಟ್ ನೀವು ಹುಡುಗಿ ಕುತ್ತಿಗೆಗೆ ಹಾಕಿ ಅಂತ ಹೇಳಲು ಸಾಮ್ರಾಟ್ ಅವಳ ಕುತ್ತಿಗೆಗೆ ಹಾರ ಹಾಕಿದನು. ಅಮ್ಮ, ನೀನು ಕೂಡ ಸಾಮ್ರಾಟ್ನ ಕುತ್ತಿಗೆಗೆ ಹಾಕು ಅಂತ ಹೇಳಿದರು. ಅವನು ಉದ್ದವಾಗಿ ಬೆಳೆದ ಮನುಷ್ಯ. ಅವಳು ಹಾರ ಹಾಕಲು ಪ್ರಯತ್ನಿಸಲು ಆ ಗುಂಪಿನಲ್ಲಿದ್ದ ಎಲ್ಲರೂ ಗೇಲಿ ಮಾಡಿ ನಗ್ತಾಯಿದ್ರು. ಏನು ಮಾಡುವುದೆಂದು ತಿಳಿತಿಲ್ಲ. ಇವನು ಎತ್ತರವಾಗಿ ಬೆಳೆದಿದ್ದಾನೆ, ನಾನೇನು ಏಣಿ ಮೇಲೆ ಹತ್ತಿ ನಿಲ್ಲಬೇಕಾಗುತ್ತಾ? ಎಲ್ಲರೂ ಹೀಗೆ ನಗ್ತಿದ್ದಾರಲ್ಲ ಅಂತ ಅವಳಿಗೆ ಕೋಪ ಬೇರೆ. ಸಾಮ್ರಾಟ್ ಅವಳನ್ನೇ ನೋಡ್ತಾ ಇದ್ದಾನೆ. ಅಲ್ಲೇ ಇದ್ದ ಸಾಮ್ರಾಟ್ನ ಅತ್ತಿಗೆಯರು ಕೂಡ ತಮಾಷೆ ಮಾಡಿದರು. ರಶಿಕಾ ಸಪ್ಪೆ ಮುಖದಿಂದ ನೋಡಿದ್ಲು. ನನಗೆ ಎಟಕ್ತಿಲ್ಲ ಅಂತ ಅವಳು ಹೇಳುವಾಗ ಮಗುವಿನ ಹಾಗೆ ಇತ್ತು. ಅದೆಲ್ಲ ಆಗಲ್ಲ, ಅಣ್ಣನಿಗೆ ನೀವು ಎತ್ತಿ ಹಾರ ಹಾಕಲೇಬೇಕು ಅಂತ ಅವನ ತಂಗಿಯಂದಿರು ಹೇಳಿದರು. ರಶಿಕಾ ಮುಖ ಬಾಡಿತು. ಇಷ್ಟವಿಲ್ಲದ ಮದುವೆ. ಅವಳು ತುಂಬ ಹೆದರುವ ಸ್ವಭಾವದವಳು. ಅಷ್ಟು ಜನರ ಮಧ್ಯೆ ಧೈರ್ಯವಾಗಿ ಮಾತನಾಡಿ ತನ್ನನ್ನು ಉಳಿಸ್ಕೊಳ್ಳಲು ಅವಳಿಗೆ ಆಗಲಿಲ್ಲ. ಸಂಪೂರ್ಣ ಭಯದಲ್ಲಿದ್ಲು ರಾಶಿಕಾ. ತಾಳೆ ಕಟ್ಟಿದ ಗಂಡನೇ ಯಾರೆಂದು ಗೊತ್ತಿಲ್ಲ, ದಿಢೀರ್ ಮದುವೆ. ಸುತ್ತಲಿರುವವರು ಗೇಲಿ ಮಾಡ್ತಾ ಇರಲು ಅವಳಿಗೆ ಏನೂ ಆದಂತೆ ಆಯಿತು. ಅವಳ ಮುಖಭಾವವನ್ನು ಗಮನಿಸಿದ ಸಾಮ್ರಾಟ್ ಸ್ವಲ್ಪ ತಲೆಯನ್ನು ತಾನೇ ತಗ್ಗಿಸಲು ಹೋದನು. ಅಷ್ಟರಲ್ಲೇ ಅವನ ಅಣ್ಣಂದಿರು ಇಬ್ಬರು ಅವನನ್ನು ಸ್ವಲ್ಪ ಎಳೆದು 1 ನಿಮಿಷ ನಿಲ್ಲುವಂತೆ ಮಾಡಿದರು. ಅಣ್ಣ, ಪಾಪ ಅವಳು, ಎಲ್ಲರ ಮುಂದೆಯೂ ಅವಳಿಗೆ ಮುಜುಗರವಾಗ್ತಾ ಇದೆ ಅಲ್ವಾ ಅಂತ ನಸುನಗ್ತಾ ಸಾಮ್ರಾಟ್ ಅವನ ಅಣ್ಣಂದಿರ ಬಳಿ ಹೇಳ್ದ. ಲೇ ಸಾಮ್ರಾಟ್, ನಾವು ತಲೆ ಎತ್ತಿ ತಾನೇ ನಿಲ್ಲಬೇಕು, ಬೇಕಿದ್ರೆ ಅವಳೇ ತಲೆ ಎತ್ತಿ ಹಾಕಲಿ ಅಂತ ಅವನ ಅಣ್ಣಂದಿರು ಹೇಳಿದರು. ರಾಶಿಗೆ ಏನು ಮಾಡುವುದೆಂದು ತಿಳಿತಾ ಇಲ್ಲ. ಅಲ್ಲಿರುವ ಒಬ್ಬರ ಮುಖವು ಅವಳಿಗೆ ತಿಳಿದಿರಲಿಲ್ಲ. ಅಷ್ಟೂ ಜನರ ಮಧ್ಯೆಯೂ ಅವಳಿಗೆ ತುಂಬ ವೇದನೆ ಆಗ್ತಿತ್ತು. ನನ್ನ ಜೀವನ ಯಾಕೆ ಹೀಗಿದೆ ಅಂತ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಲು ಅದಕ್ಕೆ ಅವಕಾಶನೇ ಇಲ್ಲ ಅನ್ನುವಂತೆ ಅವಳ ಸೊಂಟ ಹಿಡಿದು ಮೇಲೆತ್ತಿದ್ದನು ಸಾಮ್ರಾಟ್. ಎಲ್ಲರೂ ಬಾಯಿಯ ಮೇಲೆ ಕೈ ಇಟ್ಟು ಆಶ್ಚರ್ಯದಿಂದ ನೋಡ್ತಾ ಇರಲು ನಾನು ತಾನೇ ತಲೆ ತಗ್ಗಿಸಬಾರ್ದು, ಅದಕ್ಕೆ ನನ್ನ ಹೆಂಡತಿಯನ್ನು ನನಗಿಂತ ಮೇಲೆ ತೆಗೆದುಕೊಂಡು ಹೋಗಿದ್ದೇನೆ. ಈಗ ಹಾಕು ಗಂಡನ ಕುತ್ತಿಗೆಗೆ ಹಾರಾನ ಅಂದ ನಗುತ್ತಲೇ ಜೋರಾಗಿ ಹೇಳಿದನು. ಅವನ ಮೇಲಿದ್ದವಳು ಅವನ ಕುತ್ತಿಗೆಗೆ ವೇಗವಾಗಿ ಹಾರ ಹಾಕಿದ್ಲು. ಅದರ ನಂತರ ಕೆಳಗಡೆ ಇಳಿಸಿದನು ಸಾಮ್ರಾಟ್. ಕತೆ ಮುಂದುವರಿಯುವುದು.